ಹೇಳಿದೆ ಯು ಶುಡ್ ರಿಯಲಿ ಟ್ರೈ ಸ್ಟ್ಯಾಂಡ್ ಅಪ್. ನಿನಗೆ ಒಂದೆರಡು ಗಡ್ಡ ಮೀಸೆ ಬಂದಿರ್ಬೋದು ಅಷ್ಟೇ, 2 ಕೂದಲು ಬಂದಿರ್ಬೋದು, ಅದನ್ನು ದಿನ ಟ್ರಿಮ್ ಮಾಡ್ಕೊತೀಯ ನೀನು. ಪ್ಲೀಸ್ ಕೊಲಾಬ್ರೇಟ್. ವಿಡಿಯೋದಲ್ಲಿ ಇದ್ರೆ ನೀವು ಯಾರು ಆ ವಿಡಿಯೋ ನೋಡೋದಂತೆ, ಅವನಿದ್ರೆ ನೀವು ವಿಡಿಯೋ ನೋಡೋದಂತೆ ಗೈಸ್ ನೀವು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವಾಗ ರಿಲಯನ್ಸ್ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ ಗೈಸ್, ನಮ್ಮ ಮನೆ ಕೆಲಸದವ್ರ ಜೊತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಾಯ್ ಹೇಳಿ ಅಣ್ಣ. ನಮಸ್ತೆ ಗೈಸ್. ನಮಸ್ತೆ, ಹೆಂಗ್ ಮಾಡ್ತಾರಣ್ಣ? 6 ಗ್ರಾಮ್ ಪ್ರೋಟೀನ್. ಹಾಯ್ ಹೇಳಿ ಅಣ್ಣ. ಹಾಯ್ ಅಣ್ಣ ಒಂದು ನಿಮಿಷ ಹಾಯ್ ಹೇಳಿ ಅಣ್ಣ. ನಮಸ್ತೆ ಮಾಡಿ. ಹಾಯ್ ಹೇಳಿ ಮಾಡಿ ಪೋಸ್ಟ್ ಮಾಡ್ತೀರಣ್ಣ ಇದನ್ನ. ಯಸ್ ಯಸ್, ನಾನು ಕನ್ಸಿಸ್ಟೆನ್ಸಿಯಲ್ಲಿ ಇರ್ತೀನಿ ಇನ್ಮೇಲಿಂದ. ಗಜಬ್ ಬೇಜತಿ. ಸ್ಟ್ಯಾಂಡ್ ಅಪ್ ಟೈಮ್ ಜೋಕ್ ಅಂತ ಜೋಕ್ ಅಲ್ಲ, ನಿಜ. ಹೇಳಿದೆ ಯು ಶುಡ್ ರಿಯಲಿ ಟ್ರೈ ಸ್ಟ್ಯಾಂಡ್ ಅಪ್. ವೈ? ಜೈಲಿಗೆ ಹೋಗಿ डब्बू विच घोड़ा रखदा नी तू यार तेरा घोड़े वर्गा. ಮಾತಾಡ್ತಾರೆ, ನಾನು ಮಾತಾಡೋದು ಕೇಳಿಸ್ತೈತಾ? ಫಸ್ಟ್ ಆಫ್ ಆಲ್ ನಂಗೆ ಗೊತ್ತಿಲ್ಲ, ಅದು ಮೈಕ್ ಹಾಕೋಬೇಕಂತ ತಲೆ ಇರ್ಬೇಕಪ್ಪ ಬ್ಲಾಗರ್ ಅದು. ನಂಗೆ ಗೊತ್ತಿರಲಿಲ್ಲ ನಾನು ಬ್ಲಾಗ್ ಮಾಡ್ಬೇಕಂತ. ಪೋಸ್ಟ್ ಮಾಡ್ಬೇಕಂತ ಗೊತ್ತಿರಲ್ಲ. ನಾನು ತಗೊಳ್ಳೋದು ನೀನು ತಿನ್ಬೇಡ, ನೀನು ತಗೊಳ್ಳೋದು ನಾನು ತಿನ್ನೋದು. ಡೀಲಾ? ಶೋರ್ ಬಟ್ ಸೆಕೆಂಡ್ ಪಾರ್ಟ್. ನಾನು ತಗೊಳ್ಳೋದು ನೀನು ತಿನ್ಬೇಡ, ನೀನು ತಗೊಳ್ಳೋದು ಯಾರು ಬೇಕಾದ್ರೂ ತಿನ್ಬೋದು. ನನ್ನ ಉಡುಪು ನನ್ನದು, ನಿನ್ನ ಉಡುಪು ನನ್ನದು. ಎಸ್, ಎಲ್ಲರೂ ನನ್ನೇ ನೋಡ್ತಿದ್ದಾರೆ. ಹೇಳಿ, ಓನ್ಲಿ ಫಾರ್ ಗ್ರೋನ್ ಅಪ್ಸ್ ಅಂತ. ಯಾಕೆ ತಗೊಂತಿದ್ಯಾ ನೀನು? ಯು ಆರ್ ನಾಟ್ ಗ್ರೋನ್ ಅಪ್. ಸ್ಪೈಸಿ ಚಿಪ್. ಯು ಆರ್ ನಾಟ್ ಗ್ರೋನ್ ಅಪ್. ನಿನಗೆ ಒಂದೆರಡು ಗಡ್ಡ ಮೀಸೆ ಬಂದಿರ್ಬೋದು ಅಷ್ಟೇ, 2 ಕೂದಲು ಬಂದಿರ್ಬೋದು, ಅದನ್ನು ದಿನ ಟ್ರಿಮ್ ಮಾಡ್ಕೊತೀಯ ನೀನು. ಇದನ್ನೆಲ್ಲ ಹೇಳೋದು ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನಮಗೆ ಏನೋ ಇದು ಏನ್ ಗೊತ್ತಾ, ಇದು ಈ ಫ್ಲೇವರ್ ಇದ್ರದ್ದು ಗೊತ್ತಾ, ಇದು ಐಶೋ ಸ್ಪೀಡ್ ಫ್ಲೇವರ್. ಇದು ಒಂದು ನಿಮಿಷ, ರಿಯಲ್ ಆಯಿತು ಇಲ್ಲ, ಪ್ರೈಸ್ ಚೆಕ್ ಮಾಡೋ, ಪ್ರೈಸ್ ಗೊತ್ತಾಯಿತು ರಿಯಲ್ ಎಸ್ಟೇಟ್ ಅಂತ. ಗೈಸ್ ವಿ ಗಾಟ್ ಪ್ರೈಮ್. ರಿಯಲ್ ಫೇಕ ನೋಡ್ತೀವಿ. 2400 ರಿಯಲ್. ರಿಯಲ್ ಗೈಸ್ ಬೇಡ. ಐಶೋ ಸ್ಪೀಡ್ ಫ್ಲೇವರ್ ಗೈಸ್, ಐಶೋ ಸ್ಪೀಡ್ ಸ್ವೀಟ್. ಪ್ಲೀಸ್ ಕೊಲಾಬ್ರೇಟ್. ನನ್ನ ಜೊತೆ ಸೇರಿ ಇವನು ಗಾಯ್ಸ್ ಅಂತ ಒಂದೇ ಒಂದು ಕೊಟ್ಟು ಅವಕಾಶ ಇದ್ರೆ ನಿಮಗೆ. ಇದು 2000. ನನ್ನ ಆ್ಯನ್ಯುವಲ್ ನನ್ನ ನೆಟ್ವರ್ಕ್ 200 ರೂಪಾಯಿ ಕೊಟ್ಟಿದೆ. ಅದು ಇಲ್ಲ ಅನ್ಸುತ್ತೆ. ಬಾ. ಸಮ್ವನ್ಸ್ ಮದರ್ ಸೆಡ್ ನೋ. ಪಾಪ ಆಂಟಿ, ಒಂದು ಜಿಮ್ ತಾನೇ ಕೇಳಿದ್ದು, ನಿಮ್ಮ ಮಗ ಕೊಡ್ಬೋದಿತ್ತು. ಶ್ರಾವಣ ಮಾಡ್ತಾರೆ ಅಂತೇಳಿ ಚಿಕನ್ ಕಬಾಬ್ ಮಸಾಲ ತಗೊಂತವ್ರೆ ಇವರು. ಏನಾದ್ರು ರಿಯಾಕ್ಷನ್ ಕೊಡ್ರಿ. ದೇವ್ರ ಮೆಚ್ತಾನ ನಿಮ್ಮನ್ನು. ಗ್ರೇವಿಗೆಲ್ಲ ಬೇಕು ತಿನ್ನೋರು. अंडरवर्ल्ड में जिक्र यारा के नाम का. ನಮಗೇನು ಬೇಡ, ಆದರೂ ನಾವಿಲ್ಲಿ ಅರ್ಧ ಗಂಟೆ ನಿಂತ್ಕೊಂತೀವಿ ಎಲ್ಲ ನೋಡ್ಕಂತ. दिल तो बच्चा है जी. ತಮ್ಮನ ರೂಮ್, ನಿನ್ನ ರೂಮ್ ರೂಮಲ್ಲಿ ಆ್ಯಕ್ಚುಲಿ ಒಂದು ಕೊಟ್ಟಿದ್ದು ಬೆಟ್ರ್ ಇತ್ತು. ಇಲ್ಲ, ನಿನ್ನ ರೂಮೇ ಅದು. ಯಾಕೆ ನಿಂತಿದ್ದಾನೆ ಗೊತ್ತಾ ಗೈಸ್? ಗಾಳಿ ಬೇಕಂತೆ, ಬಿಟ್ಟು ಎ ಸಿ ತಗೊಂತಿದ್ದಾನೆ. ದೇಶ ನಾವು ಕೊಟ್ಟಿರೋ ದೇಶ ಇದು. ಎಲ್ಲರೂ ಕಿಂಡರ್ ಜಾಯ್ ತಿನ್ನಕ್ಕೆ ತಗೊಂಡ್ರೆ ಇವನು ಇದರಲ್ಲಿರೋ ಬ್ಯಾಟ್ಮ್ಯಾನ್ಗೋಸ್ಕರ ತಗೊಂತಿದ್ದಾನೆ. ಬ್ಯಾಟ್ ವೀಲ್ಸ್ ಬ್ರೋ, ಬ್ಯಾಟ್ಮ್ಯಾನ್ ಪ್ಲಸ್ ಹಾಟ್ ವೀಲ್ಸ್ ಒಂದೇ ಒಂದು ಉಳಿದಿತ್ತು. ದಿಸ್ ಈಸ್ ಡೆಸ್ಟಿನಿ. ಸೀರಿಯಸ್ಲಿ ಅಲ್ಲಿ ಇನ್ನೊಂದು ತೋರಿಸ್ಬಿಟ್ರೆ ಇವಾಗ ನಾನು. ಇದನ್ನು ಎತ್ಕೊಂಡ್ರೆ ಸೊ ದಿಸ್ ಈಸ್ ನಾಟ್ ಅ ಡೆಸ್ಟಿನಿ. ವಾಪಸ್ ಇಡ್ತಿದ್ದೀವಿ ನಾವು ಅದಕ್ಕೆ ಇದನ್ನು. ಒಂದು ಚಿಕ್ಕ ಹುಡುಗನ ಹಾರ್ಟ್ ಕ್ರಶ್ ಮಾಡ್ಕೊತೀರ. ನಾನು ಅದಕ್ಕೆ ಅದಿದ್ದು ಯು ಆರ್ ನಾಟ್ ಅ ಗ್ರೋನ್ ಅಪ್ ಅಂತ ಆಗಲೇ ತಗೊಳ್ಳೋಣಂತ ಇಲ್ಲಿ ಕರ್ಕೊಂಬಂದಿದ್ದು. ನೀನು ಏನು ತಗೊಂಡೆ? ಲೊಟ್ ಗೈಸ್ ವಿ ಹ್ಯಾವ್ ವಿ ಹ್ಯಾವ್ ವೆರಿ ಲೈಕ್ ಫುಲ್ ಕನ್ಫ್ಯೂಷನ್. ಲೊಟ್ಟೆ ಚಕೋಬಾಯ್ ತಗೋಬೇಕಾ, ಡಾರ್ಕ್ ಫ್ಯಾಂಟಸಿ ತಗೋಬೇಕಂತ. ಇಲ್ಲಾಂದ್ರೆ ಲಾಟೆ ಫ್ರೂಟಿ. ನೋ, ಅದು ಆಪ್ಷನಲ್ಲೇ ಇಲ್ಲ. ಪ್ರಜ್ವಲ್
ಅಷ್ಟೊಂದು ದೊಡ್ಡ ತಗೋಬೇಕಾ? ಚಿಕ್ಕದಿಲ್ವಾ ಈ ಥರದ್ದು? ಸುಮ್ಮನೆ ಈ ಶಿಟ್ಟನ್ನು ವಾಪಸ್ ಇಟ್ಟಿಲ್ಲ. ಅದು ದೊಡ್ಡದಾಯಿತು. ಇದೇ ಇರೋದು ಸೈಜು. ಈ ಥರ ಇದು ಒಂದೇ ಇರ್ತದೆ, 3 ಇರ್ತವೆ, 2 ಇರ್ತವೆ ಅನ್ನೋದ್ರಲ್ಲಿ. ಏನು ತಲೆ ತಿಂತೀರಿ? ಇದು ತಗೊಳ್ಳೋಣ. ಬೇಡ, ಇದು ಚೆನ್ನಾಗಿ ಲೊಟ್ಟೆ ಚಪ್ಪು ಒರಿಜಿನಲ್, ಫೇಕ್ ಅದು. ಡಾರ್ಕ್ ಫ್ಯಾಂಟಸಿ ನ್ಯೂಸ್ ಫೇಕ್ ಅಂತ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬರೀ ಇದ್ದ ಕೆಲಸ ಗೈಸ್. ನಾನು ಮುಂದೆ ಸುಮ್ಮನೆ ಒಬ್ಬೊಬ್ಬರೇ ಮಾತಾಡ್ಕೊಂಡು ಬಂದಿರ್ತೀನಿ. ಇವ್ನು ನೋಡಿದ್ರೆ ಅಲ್ಲಿ ಏನಾರ ಒಂದು ಚಿಕ್ಕ ಜನ ನಿಂತ್ಕೊಂಡಿರ್ತಾನೆ. ರಿಸಲ್ಟ್ ಟೈಮ್ ಆಗ್ತೈತಿ. ಇಷ್ಟು ಒಂದು ತೊಗೊಂಡ್ರು ಇಷ್ಟೇ ತೊಗೊಂಡಿಯಾ ಅಂತ ಅಂತಿದ್ದಾನೆ. ನಮ್ಮ ಬರೋದಿನ ಲೇಟ್ ಗುರು. ಲೆಟ್ ಮೀ ಎಕ್ಸ್ಪ್ಲೋರ್. ಯೂರ್ ಎಕ್ಸ್ಪ್ಲೋರಿಂಗ್ ರಿಲಯನ್ಸ್. ಅಮ್ಮ ಏನು ಹೇಳ್ತಿದ್ದಾನಂದ್ರೆ, ಅವ್ನ ವಿಡಿಯೋದಲ್ಲಿದ್ದರೆ ನೀವು ಯಾರು ಆ ವಿಡಿಯೋ ನೋಡೋದಂತೆ. ಸೊ ಅವನು ಡಿಪ್ರೆಷನಲ್ಲಿದ್ದಾನೆ ಸ್ವಲ್ಪ. 21 ಗ್ರಾಮ್ಸ್ ಈ ವಿಡಿಯೋನ ಚೆನ್ನಾಗಿ ನೋಡಿಯಲ್ಲ. 21 ಗ್ರಾಮ್ಸ್ ಪ್ರೋಟೀನ್. ಅವ್ರಿಗೆ ತೋರಿಸ್ತಿದ್ದೆ ಯಾವ 21 ಗ್ರಾಮ್ಸ್ ಪ್ರೋಟೀನ್. ಏನಾದ್ರು ಮಾಡ್ಕೊ. ಒಟ್ಟು ನನ್ನ ತಮ್ಮನೇಲಿಗೆ ಬಾ ನೀನು. ನೋ ಗೈಸ್, ಹಿಂಗೆಲ್ಲ ಮಾಡಬಾರ್ದು. ಅವನು ಪಾಪ ಇನ್ನೋಸೆಂಟ್ ಅಂತ ನೀವು ಅವನಿದ್ರೆ ನೀವು ವಿಡಿಯೋ ನೋಡೋದಂತೆ ಗೈಸ್. ನೀವು ಅವ್ನು ಕರ್ರೋಗಿದ್ದಾನೆ ಅಂತ ಹಂಗೆಲ್ಲ ಮಾಡಬಾರ್ದು ಗೈಸ್. ರಾಖಿ ಗಿಫ್ಟ್ ಕೊಡ್ತೀನಿ. ಇಲ್ಲ ನಾನು ರಾಖಿಗಲ್ಲ, ಮಾಮ ಒಂದು ದಿವಸ ನನಗೆ ನನ್ನ ಬರ್ಡೇ ಕರ್ಕೊಂಡೋಗಿ ಕೊಡ್ಸಿದ್ದನ್ನ. ಆಮೇಲೆ ನೀವು ಶಾಪ್ ಇದರಿಂದ ಅರ್ಧ ಓಪನ್ ಮಾಡಿದ ತಕ್ಷಣ ಇಲ್ಲ ಎತ್ಕೊಂಡ್ಬಿಟ್ಟಿದ್ರಿ. ಒಂದು ನಿಮಿಷ, ನಿನಗೆ ಇನ್ನೊಂದು ನೆನಪಾಯ್ತಾ? ನೀನು ನನ್ನ ಬರ್ಡೇಗೆ ನೀನೇ ಹೋಗ್ಬಿಟ್ಟು ಚಾಕ್ಲೇಟ್ ತೊಗೊಂಡ್ಬಂದಿದ್ದೆ. ಅದು ನೀನೇ ತಿಂದಿದ್ದೆ. ಎಸ್, ಬರೀ ಶೋ ಎಷ್ಟು ತಗೊಂಡಿದ್ದು. ಅರೆ ಇದು ಡಿಫ್ರೆಂಟ್. ಅದು ಮಾಮ ಕೊಡ್ಸಿತ್ತು, ನೀವು ಕೊಡ್ಸಿರ್ಲಿಲ್ಲ. ಅದು ನೀನು ಕೊಡ್ಸಿದ್ದೆ. ದಟ್ ವಾಸ್ ಸ್ಪೆಷಲ್. ಅದು ನೀನೇ ತಿಂದ್ಬಿಟ್ಟೆ. ದಟ್ ವಾಸ್ ಸ್ಪೆಷಲ್ ಫಾರ್ ಮೀ ಆಲ್ಸೋ. ನಾನು ತಿಂದೆ. ದಿಸ್ ಈಸ್ ಹೌ ಹಿ ಬಿಹೇವ್ಸ್ ಆಫ್ ದಿ ಕ್ಯಾಮ್ರಾ. ಇದು ಬರೀ ನನ್ನ ತಮ್ಮ ಮಾಡಿರೋದು, ಇದು ನಮ್ಮಮ್ಮ ಮಾಡಿರೋದು. 2 ಬಿಲ್ಡಿಂಗ್ ಮಾಡಿಸ್ಬೇಕು ಇವಾಗ. ಇದು ಗೆಸ್ಟ್ ಬಿಲ್ ಎಷ್ಟು ಇರ್ಬೋದು? ಆ್ಯಕ್ಚುಲಿ ದಿಸ್ ಇಸ್ ನಾರ್ಮಲ್. ಅದು ಹಬ್ಬ ಇಲ್ಲ. ಸೊ 25,000. 22 ನಂದು 20 ಆಗ್ಬೋದು. 20ಗೂ ಜಾಸ್ತಿ ಆಗಲ್ಲ ಅಂತ ನಂದು. 22 ಈಗಿಲ್ಲ. ಅವ್ರು ನೋಡಿ ಗೈಸ್ ಏನು ಮಾಡ್ತವ್ರೆ ಅಂತ ಸ್ಪೆಟ್ಸ್ ನೋಡ್ತವ್ರೆ. ನಮ್ಮ ನಿಮಗೆ ಪೇ ಮಾಡೋಕ್ಕೆ ಇವನ್ನೆಲ್ಲ ಟಿಕ್ಕಿ ಕೊಡಿದ್ರು ನಿಮಗೆಲ್ಲ ಬಿಟ್ಟು ಅವರು ಕಟ್ ಮಾಡಿಸ್ತಾರೆ. ಬಂದರು ನೋಡಿದ್ರು ಗೈಸ್ ನಾನು ಬ್ಲಾಗ್ ಮಾಡ್ತಿರೋದು, ಅದಕ್ಕೆ ಬರ್ತಾವ್ರೆ ಗಡ್ಡ ಕೇಳ್ಕೊಂತ. ವಾಟ್ ಈಸ್ ದಿಸ್ ಬಿಹೇವಿಯರ್? ಬಿಲ್ ಎಷ್ಟಾಗುತ್ತೆ ಅಂತ ಕೇಳೋಣ ನಮ್ಮ ಅಮ್ಮಂಗೆ. ಎಷ್ಟಾಗ್ಬೋದು ಬಿಲ್? 15,000. ನಿನ್ನ ಮಗ 25 ಅಂತಾನೆ. 15 ನಿನ್ನ ಮಗ 25 ಅಂತಾನೆ. ಅವನೇ ಲೆಕ್ಕ ಬರಲ್ಲ. ನಾನು 20ಕ್ಕಿಂತ ಜಾಸ್ತಿ ಆಗಲ್ಲ ಅಂತ ಹೇಳಿ ಯಾರಿಗೆ ಅವಸರ ನೋಡೋಣ ಗೈಸ್. ಒಂದು ಚೀಲಕ್ಕೋಸ್ಕರ ಒಂದೇ ಒಂದು ಎಕ್ಸ್ಟ್ರಾ ಚೀಲಕ್ಕೋಸ್ಕರ ನಮ್ಮಮ್ಮ ಅವರೇ ಬೇರೆ ನಾನೇ ಬೇರೆ ಅಂದ್ಬಿಟ್ರು. ನನ್ನ ಅವ್ರ ಮಗಳನ್ನೆಲ್ಲ ಅಂದ್ಬಿಟ್ರು ಗೈಸ್. ಒಂದು ಚೀಲ ರಿಲಯನ್ಸ್ ಅವರೇ ದಿಸ್ ಈಸ್ ಯೋರ್ ಸೈನ್. ಒಬ್ರಿಗೆ 2 ಚೀಲ ಕೊಟ್ಟರು. ಇಲ್ಲ ಎಷ್ಟೊಂದು ಸಂಬಂಧಗಳು ಹಾಳಾಗುತ್ತೆ. ಓಕೆ. ಸೊ ಗೈಸ್ ಇವಾಗ ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಹಿಂಗಿದ್ದೀವಿ. ಬಿಲ್ ಯಾರ ಹತ್ರ ಐತೆ? ಬಿಲ್ ಎಷ್ಟಾಯ್ತು ಬಿಲ್? 15,000 ಸಮಥಿಂಗ್. ಎಷ್ಟು? 15,000 ಸಮಥಿಂಗ್. ನಮ್ಮಮ್ಮ ಕರೆಕ್ಟ್ ಅಂತ ನಿನ್ನ ಲೆಕ್ಕ ಬರಲ್ಲ ಅಂತ. ಸೊ 25,000. ಸೊ ನಮ್ಮಮ್ಮ ಗೆದ್ದಿದ್ದಾರೆ ಗೈಸ್ ಬಿಲ್ಲಿಂಗ್ ಚಾಲೆಂಜಲ್ಲಿ. ಇದು ಸೊ ಈ ತಂದಿರೋದೆಲ್ಲ ಅದನ್ನು ಸಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದರಲ್ಲಿ ಕರೆಕ್ಟ್ 3 ವರ್ಷ ಆಯ್ತು. ಹಾಂ, ಈಟ್ ಖಾಲಿ ಆಗೈತಿ. ಹಾಂ, ಇದನ್ನು ಯಾರು ತಂದಿದ್ದು? ಗ್ರೇಟ್ ನಮ್ಮಮ್ಮ. ಇದು ಅದಕ್ಕೆ 16,000 ರೂಪಾಯಿ ಬಿಲ್ ಆಗಿದೆ. ಇಂಥದ್ದು ಮಾಡೋದಕ್ಕೆ 16,000 ರೂಪಾಯಿ ಬಿಲ್ ಆಗಿದೆ ಗೈಸ್. ಎಲ್ಲಿಡದಪ್ಪ ಇದೀಗ? ನಮ್ಮ ಮನೆ ಕೆಲಸದವ್ರು ಕೆಲಸ ಮಾಡ್ತಾರೆ. ನಾನು ಜಸ್ಟ್ ಸೀಯಿಂಗ್ ಕೆಲಸ ನೆಟ್ಟಿಗೆ ಮಾಡ್ತೀನಿ. ಪ್ರಜ್ವಲ್ ಅಲ್ಲಿ ಯಾರಾದ್ರೂ ಇರ್ತಾರ? ಕಾಮನ್ ಸೆನ್ಸ್ ಇರಬೇಕು. ಇದು ಆಕ್ಚುಲಿ ಇವಾಗ ಯೂಸ್ ಮಾಡ್ತಾರೆ. ಇದನ್ನ ಬಿಡಬೇಕು. ಮತ್ತೆ ಓಕೆ, ಏನಂತ ಬಟರ್ ಜಿಂಜರ್ ಯಾರು ಕುಡಿತಾರೆ? ನಾನು ಹೆಲ್ಪ್ ಮಾಡ್ತೀನಿ ಗೈಸ್ ಇವಾಗ ಹೋಗಿ. ತೆಗಿ ಅಂತ ಅಂದ್ರೆ ಏನು ಮಾಡ್ತಾವನೆ? ಆಟ ಅಂದ್ಕೊಂಡಿದ್ದಾನೆ ಗೈಸ್ ಎಲ್ಲದನ್ನು ಇವನು.
ಒಳಗೆ ಹೋಗ್ಬಿಡು ಫುಲ್ಲು. ಬಿಟ್ಬಿಟ್ಟೆ ಒಂದ್ಸತಿಗೆ ಎದ್ರಕೊಂಡ್ಬಿಟ್ಟಿದ್ದಾನೆ. ಇಲ್ಲಪ್ಪ ನಾನು ಹೇಳ್ದೆ ತಾನೇ ನಾನು ಬ್ಲಾಗಲ್ಲಿ ತೋರಿಸ್ಬೇಕಿದ್ದನ್ನ ಅಂತ, ಮತ್ತೇನಕ್ಕೆ ಓಪನ್ ಮಾಡ್ತೀಯ? ಸರಿ ಗೈಸ್, ನಾವು ಕ್ಲೀನ್ ಮಾಡ್ಬೇಕಂತಲೇ ಅಂದ್ಕೊಂಡ್ವಿ, ಆಮೇಲೆ ಅನ್ನಿಸ್ತು ಇಂಥ ಒಳ್ಳೆ ಕೆಲಸ ಎಲ್ಲ ರಾತ್ರಿ ಮಾಡಬಾರ್ದು ಅಂತ. ಒಂದು ಸ್ಪೂನ್ ತಗೊಂಬ, ನಾನು ತಿನ್ಬೇಕಿದೆ. ಸೊ ಇವಾಗ ನಾನು ಯೋಗಟ್ ತಿಂತೀನಿ. ಆ್ಯಂಡ್ ಇವನು ಇದು ತೊಗೊಂಬಂದಾನೆ, ಇವನು ಇವಾಗ ಇದನ್ನ ಅನ್ಬಾಕ್ಸ್ ಮಾಡ್ತಾನಂತೆ, ಬ್ಯಾಟ್ಮ್ಯಾನ್ ಇನ್ ಕಿಂಡರ್ ಜಾಯ್. ಸೊ ಇದನ್ನು ನೋಡೋಣ ಇದ್ರೊಳಗೆ ಏನಿದೆ ಅಂತ. ಬಂದ್ಯಾ? ತುಂಬ ಇನ್ನೋಸೆಂಟು, ಹಂಗ ಆಡ್ತಾನೆ, ಆದ್ರೆ ಅಲ್ಲ. ಬಂದ್ ಮಾಡಿ ಇವಾಗ. ಮೂರು ಬಾಯ್ಸ್ ಅಂಥದ್ದೇನಿದೆ ನಾನು ನೋಡ್ತೀನಿ. ಈ 4 ಗಾಲಿಗೆ ಇದನ್ನ ಅಷ್ಟೊಂದು ಹಠ ಮಾಡಿ ತಗೊಂಡ್ಯಾ? ನಾನು ಬೇಡ ಅಂದೆ ತಾನೆ. ಇದು ನಾನು ಓಪನ್ ಮಾಡ್ತೀನಿ, ಕೊಡು. ನಾನು ಓಪನ್ ಮಾಡ್ತೀನಿ, ಹಿಡ್ಕೊ. ನಾನು ಮಾಡ್ತೀನಿ. ಐ ಆಮ್ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್. ಈ ಕಡೆನಾ? ಬ್ಯಾಟ್ಮನ್, ಟೀಚರ್ ಬ್ಯಾಟ್ಮನ್. ಲೇಡಿ ಲಾಕ್, ನನ್ನ ಮಕ್ಕ ತೋರಿಸ್. ಲೇಡಿ ಲಾಕ್ ಅವ್ನು 2 ಓಪನ್ ಮಾಡ್ದೆ ಕೈ, ನನಗೆ ಸಿಗ್ಲಿಲ್ಲ. ನನಗೆ ಬ್ಯಾಟ್ಮನ್ ಬೆಲ್ಟ್ ಸಿಕ್ತು ಗುರು. ನನ್ನ ಬ್ಯಾಟ್ ಮ್ಯಾನ್ ಸಿಗ್ತದೆ, ನಿಮ್ಮ ಮ್ಯಾನ್. ನೀವೇನು ಇಟ್ಕೊಳ್ಳೋಣ ಅಂದದ್ದು ಗೈಸ್. ಇದು ಗ್ಲೋಯಿಂಗ್ ಇನ್ ದಿ ಡಾರ್ಕ್ ಅಂತೆ, ಅದಕ್ಕೆ ಅಣ್ಣನ ಕೈಲಿ ಟಾರ್ಚ್ ಹಿಡ್ಕೊಂಡು ನಿನ್ನ ಮೇಲೆ ಕಾಣಂಗಿಲ್ಲ ನೀನು. ಟಾರ್ಚ್ ನಿನ್ನ ಮೇಲೆ ಇಟ್ಕ ನಿನ್ನ ಮಕ್ಕ ತೋರಿಸ್ಬೇಕು. ಅಣ್ಣಂಗೆ ಇದು ಆಗಲ್ವಂತೆ, ಅಣ್ಣ ತುಂಬ ಸ್ಲಿಮ್ ಇದ್ದಾರಲ್ಲ, ಅದಕ್ಕೆ ಸೊ ನನ್ನ ಮೇಲೆ ಹಾಕಿದ್ದಾರೆ. ಆಯ್ತಣ್ಣ, ಎಲ್ಲ ಗ್ಲೋ ಇಂದ ಹಾಕೊಂಡ್ರು. ಓಕೆ ಅಣ್ಣ. ಈ ಚಿಕ್ಕ ಚಿಕ್ಕ ವಿಷಯದಲ್ಲಿ ಕಾರ್ ನೋಡೆಲ್ಲ ಖುಷಿ ಪಡ್ತಾವ್ರೆ ಗೈಸ್. ಚಿಕ್ಕ ಬ್ಯಾಟ್ಮನ್ ಗುರು. ಇದು ಯೋಗಟ್ ತೊಗೋಬೇಕಾದ್ರೆ ಯಾವಾಗಿದ್ರು ನನ್ನ ಫ್ರೆಂಡ್ ನೆನಪಾಗ್ತಾಳೆ ನನಗೆ. ಅವಳು ನನ್ನ ಬರ್ಡೇಗೆ ಒಂದ್ಸತಿ PU ಟೈಮಲ್ಲಿ ಕೊಡಿಸಿದ್ಲು. ಇದನ್ನು ನೋಡಿದ ತಕ್ಷಣ ಅವಳ ಮುಖ ಕಣ್ಮುಂದೆ ಬರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅವಳು, ಯಾಕಂದರೆ ನನಗೆ ಸ್ವಲ್ಪ ಮೊಸರು ಅಂದರೆ ಜಾಸ್ತಿ ಇಷ್ಟ ಇತ್ತು ಅವಾಗ. ಇವಾಗ ಅಷ್ಟೊಂದಿನ ಇಷ್ಟ ಇಲ್ಲ, ಬಟ್ ತಿಂತೀನಿ. ಅವಳೇ ನಂಗೆ ಫಸ್ಟ್ ಟೈಮ್ ಲೈಕ್ ಕೊಡಿಸಿದ್ದು, ಅವಾಗಿಂದ ನಾನು ತಿಂತೀನಿ ಇದನ್ನು. ಓಕೆ ಬಾಯ್. ಡಿಡ್ ಎನಿಬಡಿ ಆಸ್ಕ್? ನನ್ನ ವ್ಲಾಗ್ ನಾನು ಏನು ಬೇಕಾದರೂ ಹೇಳ್ತೀನಿ. ನನ್ನ ವ್ಲಾಗಲ್ಲಿ ನಾನು ಹೆಂಗನಾರು ಹೇಳ್ತೀನಿ, ಯಾರು ಕೇಳಲಿ ಯಾರು ಬಿಡಲಿ, ನನಗೆ ಅನಿಸಿದ್ದು ಹೇಳ್ತೀನಿ. ನಾನು ಯಾಕೆ ಉಸಿರಾಡ್ತಿದ್ದೀನಿ ಅದನ್ನು ಹೇಳ್ತೀನಿ. ಹೂ ಆರ್ ಯು ಟು ಆಸ್ಕ್ ಮ್ಯಾನ್? ಅದೊಂದು ಮಿಸ್ಟ್ರಿ ಆ್ಯಕ್ಚುಲಿ. ಏನು ಯಾಕೆ ಉಸಿರಾಡ್ತಿದ್ದೀನಿ ಅಂತನಾ? ನಿನ್ನಂಥವ್ರೇ ಉಸಿರಾಡ್ಬೇಕಾದ್ರೆ ನನ್ನಂಥವ್ರು ಉಸಿರಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬಂದ್ಬಿಟ್ಟ ಹಂಗೆ ಚಿಕ್ಕೊಂದು ಥರ ಇರೋ. ಹಾಂ ಬಾಯ್.